ಬಾವ ಆಗ್ಲಿಂದ ನೋಡ್ತಾ ಇದ್ದೀನಿ ನಮ್ಮ ಮುಖ ನೋಡ್ತೀರಾ ಲಿಸ್ಟ್ ಮಾಡ್ತೀರಾ ಏನ್ ಮಾಡ್ತೀರಾ ನೀವು ನಮ್ಮ ಫೇಸ್ ವ್ಯಾಲ್ಯೂ ಎಷ್ಟಿದೆಯೋ ಅಂತ ಕಂಡು ಹಿಡಿದು ದುಡ್ಡು ಕೊಡ್ಬಾರಂತ ಅಲ್ಲ ರಾಜಾ ನಿನ್ನ ಹೆಸರೇನಾ ಬಾವ ನನ್ನ ಹೆಸರು ನಿಮಗೆ ಗೊತ್ತಿಲ್ವಾ ಅವಾಗಿಲ್ಲ ಇನ್ನೊಂದ್ಸಲ ಹೇಳಪ್ಪ ಮೈಸಾಲ್ ವಿಠಲ್ ಮೂರ್ತಿ ಎಮ್ಮೆ ಎಮ್ಮೆ ಅಂದ್ರೆ ಮನೆ ಹಾಳ ಅಂತ ಎಲ್ಲರಿಗೂ ಗೊತ್ತು ಬಿಡಪ್ಪ ರಾಜಾ ನಿನ್ನ ಹೆಸರು ಹೇಳಪ್ಪ ನನ್ನ ಹೆಸರು ಪದ್ಮನಾಭ ಅಂತ ಹೆಂಡತಿ ಹೆಸರು ನನಗ್ ನಿನ್ ಮುಂಜಾನೆ ಮಾಡ್ಸಿಲ್ಲ ಹೆಂಡತಿ ಹೆಸರು ಬೇರೆ ಕೇಳ್ತ್ಯಾ ನಾನು ಕೇಳಿದ್ದು ಅವನನ್ನ ಕಣ ನಿಮ್ಮ ದೇವರು ಕೊಟ್ಟ ತಂಗಿ ಹೆಸರು ನೀವು ಮರ್ತು ಬಿಟ್ಟಿದ್ದೀರಾ ಯಾಕಪ್ಪ ಹೆಂಡತಿ ಹೆಸರು ಹೇಳೋದಕ್ಕೆ ನಿನಗೇನಾದ್ರೂ ನಾಚಿಕೆನೆ ಪಲ್ಲವಿ ಅಂತ ತಮ್ಮ ಸ್ವಂತ ಧರ್ಮ ಪತ್ನಿ ಹೆಸರು ಜ್ಞಾಪಕ ಇದೆಯೋ ಇಲ್ವೋ ಜಾಜಿ ಜಂಬಲ್ ದಿನ್ನಿ ಅಂತ ನೆನಪು ಮಾಡಿ ಒಳ್ಳೆ ಕೆಲಸ ಮಾಡ್ದೆ ಕಣ ಬಾಬಾ ಏನ್ ಬರೀ ನಾಳೆಗೆ ಜನ ಹೆಸರು ಬರ್ತಿದ್ದೀರಾ ನಿಮ್ಮ ಹೆಸರು ಚಂಪಾ ಹೆಸರು ಅತ್ತೆ ಹೆಸರು ಬರ್ತಾ ಇಲ್ಲ ನಾನು ಲಿಸ್ಟ್ ಮಾಡ್ತಾ ಇರೋದು ಕೆಲ್ಸಕ್ಕೆ ಬಾರದೇ ಇರೋರ್ನಪ್ಪ ಜಾಜಿ ಅತ್ಗೆ ಎಸ್ ಬಿಕ್ಲಾ ಜಾಜಿ ಅತ್ಗೆ ಇಷ್ಟ ದಿವಸ ನಾನು ಪದ್ದು ನಿಮ್ಮಲ್ಲಿ ದಂಡಪಿಂಡಿಗಳು ಅಂತ ಅನ್ನಿಸ್ಕೊತಾ ಇದ್ವಿ ಆ ಲಿಸ್ಟ್ಗೆ ಇನ್ನೊಂದೆರಡು ಹೆಸರು ಆಡ್ ಆಗಿದೆ ಓ ಅತ್ತೆ ಮತ್ತೆ ಚಂಪಾ ತಾನೆ ಅಲ್ಲ ನಿಮ್ದು ಮತ್ತೆ ಪಲ್ಲುದು Oh my God! Habi, how dare you? ಈ ದಂಡ ಪಿಂಡ ಲಿಸ್ಟ್ಗೆ ನನ್ನ ಹೆಸರು ಯಾಕೆ ಸೇರಿಸಿದ್ರಿ ಸುಮ್ಮನೆ ಇರ್ರಿ ತಮಗೆ ಮದುವೆ ಅಂತ ಆಗಿ ಇಷ್ಟು ಸುದೀರ್ಘ ವರ್ಷಗಳು ಆದ್ವಲ್ಲ ನಿಮ್ಮಿಂದ ನನಗಾದ್ರು ಈ ಮನೆಗಾದ್ರು ಐದು ಪೈಸದ ಪ್ರಯೋಜನ ಆಗಿದೆ ಅಂದ್ರೆ ಕೈ ಕಾಲ ಆಡಿಸ್ತೀರಾ 2,000 ಕಿತ್ಕೊಂಡು ಹೋಗ್ತೀರಾ ಅಲ್ಲೆಲ್ಲ ಹೋಗಿ ಬಣ್ಣ ಮೆತ್ತಿಸ್ಕೊತೀರಾ 3,000 ಕಿತ್ಕೊಂಡು ಹೋಗ್ತೀರಾ ಸುಡ್ಗಾಡು ಮಹಿಳಾ ಸಮಾಜ ಅಂತ ಓಡಾಡ್ತೀರಾ 5,000 ರೂಪಾಯಿ ಖರ್ಚು ಮಾಡ್ಕೊಂಡು ಬರ್ತೀರಾ ನಿಮ್ಮನ್ನು ಕಟ್ಕೊಂಡಾಗಿಂದ ಬರೀ ಖರ್ಚಾಗಿದೆ ವಿನಃ ನಾ ಯಾವ ಪೈಸದ ಲಾಭ ಆಗಿಲ್ಲ ಕಣ್ರಿ ಹಾಗಾಗಿ ನಿಮ್ಮನ್ನ ಆ ಲಿಸ್ಟಿಗೆ ಸೇರಿಸಿದೀನಿ ಅಣ್ಣಯ್ಯ ನಾನ್ ಯಾರು ನಿನ್ನ ದೇವರು ಕೊಟ್ಟ ತಂಗಿ ನನ್ನ ನೀನು ಲಿಸ್ಟಲ್ಲಿ ಸೇರಿಸಿದ್ಯಾ ಕೇಳಿದ್ರು ಏನು ಪ್ರಶ್ನೆ ಅಂತ ಕೇಳ್ಬಿಟ್ಟಮ್ಮ ಅಲ್ಲಮ್ಮ ನಿನಗೆ ಒಬ್ಬ ಗಂಡ ಅಂತ ಸಿಕ್ಕು ಇಷ್ಟು ವರ್ಷ ಆದ್ವಲ್ಲ ಆ ಗಂಡ ಅನ್ನೋ ಬಂಡನಿಗೆ ದುಡಿಬೇಕು 4 ಜನಕ್ಕೆ ಸಹಾಯ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಮ್ಮ ಹಾಗಾಗಿ ನಿನ್ನನ್ನು ಕೂಡ ಇಲ್ಲಿಷ್ಟಕ್ಕೆ ಸೇರಿಸಿದ್ದೀನಿ ಅಲ್ಲ ಕಂಡ್ರು ನಾನೇನು ಹಿಂದೆ ನಿಂತ್ಕೊಂಡು ನಿಮ್ ಯಾರಿಗೂ ಮುಗಿತಾ ಇಲ್ಲ ಮುಂದೆ ನಿಂತ್ಕೊಂಡಿದ್ದೀನಿ ಮಕ್ ಮುಗಿತಾ ಇದ್ದೀನಿ ಈ ನಿಮ್ಮ ಬಂಡ ಜೀವಗಳಿಗೆ ಏನೋ ಅನ್ಸತಿಲ್ವೇನ್ರ ನೋಡ್ರ ನಾನು ಹೇಳಿದ ಮಾತಿನಿಂದ ನಿಮಗೆ ರೊಚ್ಚು ಬಂತು ದುಡಿಯೋರು ಮಾತ್ರ ಈ ಮನೆಯಲ್ಲಿ ಇಲ್ಲ ಅಂದ್ರೆ ಗಂಟು ಮುಟ್ಟೆ ಕಟ್ಕೊಂಡು ನಾನು ಮನೆ ಬಿಟ್ಟು ಹೋಗ್ತಾ ಇರಿ ಅಲ್ಲೋ ಹಾಬಿ ಯಾವತ್ತು ನನ್ಗೆ ಇಷ್ಟೊಂದು ಇನ್ಸಲ್ಟ್ ಮಾಡಿರ್ಲಿಲ್ಲ ಕಣೆ ನಿಮ್ದಿರ್ಲಿ ಅದಕ್ಕೆ ನನ್ನನ್ನು ನಿಮ್ ಲಿಸ್ಟಿಗೆ ಸೇರಿಸ್ಬಿಟ್ಟಿದ್ದಾನೆ ನಾನ್ ಯಾರು ಈ ಮನೆ ಮಗ್ಳು ಪಲ್ಲು ನಮ್ಮ ಅಣ್ಣಂಗೆ ಈ ಮನೇಲಿ ಎಷ್ಟು ಹಕ್ಕಿದೆಯೋ ನನ್ಗೂ ಈ ಮನೇಲಿ ಅಷ್ಟೇ ಹಕ್ಕಿದೆ ಅದನ್ನ ಬರೀ ಬಾಯಿ ಮಾತಿಂದ ಹೇಳಿದ್ರೆ ಸಾದು ಆ ಹಕ್ಕನ್ನ ಚಲಾಯಿಸಿ ತೋರಿಸ್ಬೇಕು ನಾನ್ ಯಾರ ಮೇಲೆ ಚಲಾಯಿಸ್ಲಿ ಅದಕ್ಕೆ ನಿಮ್ ಅಣ್ಣನ ಮೇಲೆ ಚಲಾಯಿಸ್ಬೇಕು ಅದ್ ಹೇಗೆ ನೋಡೆ ನೀನು ಅವ್ರ ವಿರುದ್ಧ ಪ್ರೊಟೆಸ್ಟ್ ಮಾಡ್ಬೇಕು ಆ ಅಣ್ಣನಿಗೆ ಚೆನ್ನಾಗಿ ಲೆಸನ್ ಟೀಚ್ ಮಾಡ್ಬೇಕು ಅದ್ ಹೇಗೆ ಅಂತ ಸ್ವಲ್ಪ ಹೇಳ್ಕೊಡಿ ಓಕೆ ಏನು ಯಜಮಾನ್ರೆ ಬಿಸಿ ಬಿಸಿ ಕೆನೆ ಕಾಫಿ ಥ್ಯಾಂಕ್ಸ್ ನೆನ್ನೆ ನೀವು ಮಾಡಿ ದಂಡ ಪಿನ್ಗಳ ಲಿಸ್ಟಲ್ಲಿ ನನ್ನನ್ನು ಸೇರಿಸಿಲ್ವಲ್ಲ ತುಂಬಾ ಥ್ಯಾಂಕ್ಸ್ ಹಾಗಂತ ನೀನು ಉಳ್ಕೊಂಡು ಇಲ್ಲೇ ನಿಂತಿದ್ರೆ ನಿನ್ನನ್ನು ಅದೇ ಲಿಸ್ಟಿಗೆ ಹಾಕಬೇಕಾಗತ್ತೆ ಪಾಂಡುರಂಗ ಗಂಡುಗಲಿ ತಾವ್ ಹೆಸರಿಗೆ ಲಂಗ ತೋರಿಸಿದ್ಮೇಲೆ ಗಂಡುಗಲಿ ಅಂತ ಏನು ಬಂತು ಅದು ಏನು ಅಂತ ಹೇಳಿ ನೀನೇನೋ ಬೈದೆ ಅಂತ ಪಲ್ಲು ಬಿಟ್ಟರೆ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಲ್ಲೋ ಏನೋ ಒಂದು 4 ಮಾತು ಬೈದೆ ಸಂಪಾದನೆಗೆ ಹತ್ಕೋತಾರೆ ಅನ್ಕೊಂಡಿದ್ದೆ ಇವ್ರು ಮನೆ ಬಿಟ್ಟು ಹೋಗ್ಬಿಟ್ರು ಅಂದ್ಮೇಲೆ ಇವ್ರ ಗ್ಯಾರಂಟಿ ದಂಡ ಪಿಂಡಗಳೇ ಪಾಪ ಎಲ್ಲಿ ಅಳದಾಡ್ತಾ ಇರ್ತಾರೋ ಏನೋ ಕಳ್ಕೊಂಡ್ ಬಾಲೋ ನಾನು ಹೋಗಲ್ಲ ಮಾತ್ರ ಶ್ರೀರಂಗಮ್ಮನವರೇ ಒಂದು 4 ದಿವಸ ಆಚೆ ಕಡೆ ಬಿದ್ದಿದ್ರೆ ಅನ್ನದ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಾಗತ್ತೆ ಬಲ್ಲು ನಮ್ದೇ ಮನೆ ಅಂತಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಇಲ್ಲಿ ನಾನೇ ರಾಜ ನೀನೆ ರಾಣಿ ಕೌಲು ಬಿಟ್ರಿ ಯಾರಪ್ಪ ಯಾರ ಬರ್ತಾರೆ ಬಿಡು ನಾವಿಲ್ಲಿ ಎಷ್ಟು ಆರಾಮಾಗಿದ್ದೀವಿ ಆದ್ರೆ ಅಲ್ಲಿ ಪ್ರತಿಯೊಂದಕ್ಕೂ ಅಣ್ಣನೇ ಕೇಳ್ಬೇಕಾಗಿತ್ತು ಹೌದು ಮಾತ್ಗೂ ದಂಡಪಿಂಡ ಅಂತ ಬೈದಿದ್ದನ್ನ ಕೇಳಿ ನನ್ನ ತಲೆ ಚಿಟ್ಟಿಡ್ದೋಗಿತ್ತು ಏನಪ್ಪ ನಿಮ್ಗೆ ಆ ಕೆಲಸ ಕನ್ಫರ್ಮ್ ಆಯ್ತಾ ಹೌದು ಪಲ್ಲು ಈಗ ಟೆಂಪ್ರರಿ ಬೇಸಿಸ್ ಮೇಲೆ ಅಂತ 20,000 ರೂಪಾಯಿ ಕೊಡ್ತಾರೆ ಪರ್ಮಿಟ್ ಆದ್ಮೇಲೆ ಡಬಲ್ ಮಾಡ್ತಾರಂತೆ ಅಷ್ಟೆಲ್ಲ ಕ್ವಾರ್ಟರ್ಸ್ ಕೊಡ್ತಾರಂತೆ ಕ್ವಾರ್ಟರ್ಸ್ ಕೊಟ್ಮೇಲೆ ನಾವಲ್ಲೇ ಶಿಫ್ಟ್ ಆಗೋಣ ತಗೋ ಸ್ವೀಟ್ಸ್ ಇಲ್ಲ ಏನಪ್ಪ ಇವತ್ ಸಾಯಂಕಾಲ ನಿಮಗ್ ಬೋಂಡ ಕರೀಲಾ ಬೋಂಡನ ಯಾಕೆ ಪಲ್ಲು ಸೊಂಡಿಲಿ ವಂಶದವರಿಗೆ ಬೋಂಡ ಅಂದ್ರೆ ತುಂಬಾ ಇಷ್ಟ ಅಂತೆ ಕರಿ ಐ ಲವ್ ಯು ಪಲ್ಲು ಐ ಲವ್ ಯು ಟು ಐ ಲವ್ ಯು 3 ಐ ಲವ್ ಯು 4 ದೇವರು ಕೊಟ್ಟ ತಂಗಿ ಅಣ್ಣಯ್ಯ ಅಣ್ಣಯ್ಯ ಮನೆ ಸಿಕ್ಬಿಡ್ತಾಳಯ್ಯ ಸಿಕ್ಕದೆ ಇದ್ರು ಕೂಡ ಕಷ್ಟಪಟ್ಟು ಪತ್ತೆ ಮಾಡ್ಕೊಂಡು ಓಡೋಡಿ ಬಂದಮ್ಮ ಲೇ ದೇವರು ಕೊಟ್ಟ ತಂಗಿ ನೀನ್ ಇಲ್ಲದ ಮೇಲೆ ಆ ಮನೆಯಲ್ಲಿ ನನಗೆ ನಿದ್ದೆನೆ ಬರ್ತಾ ಇಲ್ಲ ಕಡೆ ಏನು ನಿನ್ನೆ ತಿನ್ನೋಣ ಅಂತ ಅಪರೂಪಕ್ಕೊಮ್ಮೆ ಮೊಸರನ್ನ ಮಾಡ್ತಿದ್ದಮ್ಮ ಆ ಮೊಸರನ್ನ ತಿನ್ನೋವಾಗಲೆಲ್ಲ ಬರೀ ನಿಂದೆ ನೆನಪು ಕಣಮ್ಮ ನಿಂದೆ ನೆನಪು ನೀನು ಆ ಮೊಸರನ್ನ ತಿನ್ನೋ ನೆಪದಲ್ಲಿ ಅದೆಷ್ಟು ಚೆನ್ನಾಗಿ ಮೂತಿಗೆಲ್ಲ ಮೆತ್ಕೊತಾ ಇದ್ದೆ ನಾನು ಅದೆಷ್ಟು ಸಲ ಇದೇ ಟಿ ಶರ್ಟ್ ಇಂದ ನಿನ್ನ ಮೂತಿನ ಬರ್ಸಿಲ್ಲ ಅಂತ
ಲೇ ದೇವರು ಕೊಟ್ಟ ತಂಗಿ, ನೀನು ಮನೆ ಬಿಟ್ಟು ಓಡ್ ಬಂದ ಮೇಲೆ ಆ ಮನೆಯಲ್ಲಿ ಜೋಡಿ ಜುಟ್ಟದ ಹಾಕೊಂಡು ಓಡಾಡೋರು ಯಾರಮ್ಮ? ಆಯ್ತು, ನೀನಿಲ್ಲದ ಮನೆ ಮನೆ ಅಲ್ಲ ಕಣಮ್ಮ, ಅದು ನರಕ ನರಕ. ಅಣ್ಣಯ್ಯ ತಂಗಿ ಅಳಪೇಟ ಮುಗೀತಾ? ನೀನೇ ಸ್ವಲ್ಪ ನಾಟಕ ಏನು ಶಿವಣ್ಣ ಇವಳು ರಾಧಿಕ ಅಣ್ಣ ತಂಗಿ ಪಿಕ್ಚರ್ ಮೇಲೆ ತೋರಿಸ್ಬಿಟ್ರು. ಅಳಿಯಂದ್ರೆ ಪರಮ ಪವಿತ್ರವಾದ ಅಣ್ಣ ತಂಗಿ ಸಂಬಂಧ ತಗೊಂಡು ಹೋಗಿ ಒಂದು ನಾಟಕ ಕಮರ್ಷಿಯಲ್ ಸಿನಿಮಾಗೆ ಹೋಲಿಕೆ ಮಾಡ್ಬಿಟ್ರಲ್ಲ ರೀ. ಮತ್ ಇನ್ನೇನ್ರಿ, ಆಮಲ್ಲಿದ್ದಾಗ ಕಲ್ತಲ ಮೇಲೆ ಹೊಡಿತಿದ್ರಿ, ಬಾಯಿಗೆ ಬಂದಂಗೆ ಬೈತಾ ಇದ್ರಿ. ಇಲ್ಲಿ ಈ ನಮ್ಮ ಸಂಸಾರಕ್ಕೆ ಹುಳಿ ಹಿಂಡಕ್ ಬಂದ್ಬಿಟ್ರ. ಅಳಿಯಂದ್ರೆ ನಿಮ್ಮ ಕಷ್ಟ ಏನು, ನಿಮ್ಮ ದುಃಖ ಏನು, ನಿಮ್ಮ ದುಮ್ಮಾನ ಏನು ಅನ್ನೋದು ನನಗೆ ಚೆನ್ನಾಗಿ ಅರ್ಥವಾಗುತ್ತೆ ಕಣ್ರಿ. ತಪ್ಪಾಯ್ತು, ನನ್ನಿಂದ ತಪ್ಪಾಗಿದೆ. ನಿಮಗೆ ನನ್ನ ಮೇಲೆ ರೊಚ್ಚು ಅನ್ನೋದು ಇರೋದಾದ್ರೆ ಬೈರಿ, ನನ್ನನ್ನು ಬಾಯಿಗೆ ಬಂದಂಗೆ ಬೈದು ಬಿಡಿ, ಸಾಧ್ಯವಾದ್ರೆ ತಲೆ ಮೇಲೆ ಹೊಡೆದು ಬಿಡ್ರಿ. ಆದ್ರೆ ಯಾವುದೇ ಕಾರಣಕ್ಕೂ ಈ ತರ ಚುಚ್ಚು ಮಾತುಗಳನ್ನಾಡಿ ನಾನು ಸಾಧಿಸ್ಬಿಡ್ರಿ. ನೀವಿಬ್ರು ಆ ಮನೆ ಬಿಟ್ಟು ಬಂದ ಮೇಲೆ ಎರಡು ಜೀವಗಳು ಅದೆಲ್ಲಿ ಹೋದ್ವೋ, ಅದೆಲ್ಲಿ ಆಯ್ಕೊಂಡು ತಿಂತಾ ಇದ್ದಾವೋ ಅಂತ ಬರೀ ನಿಮ್ಮ ಬಗ್ಗೆನೇ ಯೋಚನೆ ಮಾಡೋದಾಗ ಹೋಗ್ಬಿಟ್ಟಿತ್ತು. ಏನೋ ಈ ಬಡಜೀವ ನಿಮ್ಮಿಬ್ಬರನ್ನ ನೋಡ್ಬೇಕು ಅಂತ ಬಯಸ್ತು ಕಣ್ರಿ, ಹಾಗಾಗಿ ಹುಡ್ಕೊಂಡು ಬಂದೆ. ನೋಡಾಯ್ತು ತಾನೆ, ಕಳಿಸ್ಕೊಳ್ಳಿ. ಇಲ್ಲಿ ನಾವು ನೆಮ್ಮದಿಯಾಗಿದ್ದೀವಿ. ಸುಮ್ಮನೆ ನಮ್ಮ ಸಂಸಾರದಲ್ಲಿ ಕಡ್ಡಿ ಎಲ್ಲಾಡ್ಸಕ್ ಬರ್ಬೇಡಿ, ಹೋಗ್ರಿ. ಬಲ್ಲು, ಇವಾಗ ನೀನ್ ಅವ್ರನ್ನ ಗೆಟ್ ಔಟ್ ಅಂತ ಇಲ್ಲ, ನಾನ್ ಗೆಟ್ ಔಟ್ ಅಲ್ಲ. ಅಣ್ಣಯ್ಯ, ನಾನು ಆ ಮನೆ ಬಿಟ್ಟು ಬಂದ್ಮೇಲೆ ಇವರೇ ನನ್ನ ಪಾಲಿನ ದೇವ್ರು. ದೇವ್ರು ಕೊಡ್ತಂಗೆ ಮತ್ತೆ ನಾನು ಅವೆಲ್ಲ ಮದುವೆ ಮುಂಚೆ ರೀ, ಮದುವೆ ಆದ್ಮೇಲೆ ಗಂಡನೇ ದೇವ್ರು. ಈಗ ನಾನು ಮುಂಚಿನ ತರ ದಂಡಪಿಂಡ ಅಲ್ಲ, ನನಗೆ 20,000 ರೂಪಾಯಿ ಸಂಬಳ ಸಿಗೋ ಕೆಲಸ ಸಿಕ್ಕಿದೆ. ಬಲ್ಲು, ಗೆಟ್ ಔಟ್ ಅನ್ನು. ಅಣ್ಣಯ್ಯ, ಗೆಟ್ ಅಪ್. ದೇವ್ರು ಕೊಟ್ಟ ತಂಗಿ. ಯಾವಳ ನಿನ್ ತಂಗಿ ಹೋಗಲ್ಲ? ಹಲೋ, ವೆರಿ ಗುಡ್, ವೆರಿ ಗುಡ್. ಹಲೋ ಮಿಸ್ಟರ್ ಪಾಂಡುರಂಗ. ಲಾಯರ್ ಸಾಹೇಬ್ರು ಬನ್ನಿ. ನಾನು ಲಾಯರ್ ಲಕ್ಷ್ಮೀಪತಿ ಅಂತ ಪಲ್ಲವಿ ಪರವಾಗಿ ಬಂದೇನೆ. ಓ, ಲೇ ದೇವ್ರು ಕೊಟ್ಟ ತಂಗಿ, ನೀನೇ ನಿಂತ್ಕೊಂಡಿದ್ಯಾ? ಬಾ ಕೂತ್ಕೋ. ನಾನು ನಿನ್ ತಂಗಿಯಾಗಿ ಬಂದಿಲ್ಲ. ಕೋರ್ಟ್ ಮೆಟ್ಲು ಹತ್ತಿದೀವಿ ಅಂದ್ಮೇಲೆ ಅಣ್ಣ ತಂಗಿ ಸಂಬಂಧ ಕಟ್. ಬಲ್ಲು, ಜುಗ್ರ ಹತ್ರ ಏನ್ ಮಾತು? ನಮ್ಮ ಪರವಾಗಿ ಯಾರು ಬಂದಿದ್ದಾರೆ ಅಂದ್ಮೇಲೆ ಅವರೇ ಎಲ್ಲ ಮಾತಾಡ್ತಾರೆ. ನೀವು ಮಾತಾಡಿ ಸರ್. ನೋಡಿ, ಇಡೀ ಮನೆ ಪಲ್ಲವಿಗೆ ಸೇರಿದೆ ಅಂತ ಕೋರ್ಟ್ ಆರ್ಡರ್ ಆಗಿದೆ. ಕುಡಿ. ಅಲ್ಲ ಮಹಾಸ್ವಾಮಿ, ಏನೋ ಒಂದೊಂದು ಮನೆ ಇರ್ತವೆ. ಈ ಕೋರ್ಟ್ ಅನ್ನೋದು ಎಲ್ಲದನ್ನು ಬರೀ ತಂಗಿರಿಗೆ ಕೊಡಿಸ್ಬಿಟ್ರೆ ನಮ್ಮಂತ ಅಣ್ಣಂದ್ರ ಪಾಡೇನೋ. ನಾವು ನೆಟ್ಟಿಗೆ ಮನೆ ಸಂಸಾರ ಮಾಡ್ಕೊಂಡಿದ್ವಿ ತಾನೆ. ನಮ್ಮನ್ನ ಮನೆಯಿಂದ ಆಚೆ ಹಾಕಿದ್ ಯಾರು? ನೀವು. ಈಗ ನೀವೇ ಆಚೆ ಹೋಗಿ. ಎಳಯ ಮೇಲೆ, ಎಳಯ ಮೇಲೆ. ತಳ್ಬೇಡಿ, ನನ್ನ ಮನೆಯಿಂದ ಆಚೆ ತಳ್ಬೇಡಿ. ಯಾರಿವಾಗ ನಿಮ್ ತಳ್ತಾ ಇರೋದು? ಯಪ್ಪ, ಇಷ್ಟು ಹೊತ್ತು ನಾನು ಕಂಡಿದ್ ಕನಸೆ. ಏನ್ ಕನ್ಸ್ಕೊಂಡ್ರಿ? ಆ ಕನಸಿನ ಮನೆ ಹಾಳಾಗಿ ಹೋಗ್ಲಿ. ಏ ಚಂಪ ಚಮಲಿ, ಯಾಕೋ ಏನೋ ಗೊತ್ತಿಲ್ಲ, ನನ್ನ ದೇವರು ಕೊಟ್ಟ ತಂಗಿ ಇವತ್ತು ಸಿಕ್ಕಾಪಟ್ಟೆ ನೆನಪಾಗ್ತಾ ಇದ್ದಾಳೆ. ಹಿಂದಿನ ಬೀದಿಲೆಲ್ಲ ಮನೆ ಮಾಡಿದಾರಂತೆ, ಹೋಗಿ ನೋಡ್ಕೊಂಬನ್ನಿ. ಅವ್ರು ಬಿಟ್ರು ನೀವ್ ಬಿಡಲ್ವಲ್ಲ. ದೇವರು ಕೊಟ್ಟ ತಂಗಿ. ಅಣ್ಣಯ್ಯ, ಇದ್ದಾಗ ಬಾಳೆಹಣ್ಣು ಸಿಪ್ಪೆಗೂ ಗೊತ್ತಿರಲಿಲ್ಲ, ಈಗ ಬಾಳೆಹಣ್ಣು ಗೊನೆನೇ ಬಂದಿದೆ. ಅದು ಮೊದಲನೇ ಬಾರಿ ತಂಗಿ ಮನೆಗೆ ಹೋದಾಗ ಯಾವುದಾದ್ರೂ ಹಣ್ಣುಗಳನ್ನ ಹಿಡ್ಕೊಂಡು ಹೋಗೋ ಅಂತ ನಮ್ಮ ಮಾತೃಶ್ರೀ ರಂಗಮ್ಮನವರು ಆಜ್ಞೆ ಮಾಡಿದ್ರಿಂದ ಈ ಬಾಳೆಗೊನೆ ತಂದು. ಇರೋ ಇಬ್ರಿಗೆ ಯಾಕೆ ಗೊನೆ ತಂದೆ? ಎರಡೆರಡು ಬಾಳೆಹಣ್ಣು ತಂದಿದ್ರೆ ಸಾಕಾಗ್ತಿತ್ತು. ಲೇ ದೇವರು ಕೊಟ್ಟ ತಂಗಿ, ನಿಜ ಹೇಳ್ಬೇಕು ಅಂದ್ರೆ ನಾನು ಬಾಳೆ ಗಿಡನೇ ಎತ್ಕೊಂಡ್ಬರೋಣ ಅಂತ ಇದ್ನಮ್ಮ. ಅದು ಸಿಕ್ಕಾಪಟ್ಟೆ ಬಾರ ನೋಡು, ನಾನು ಒಬ್ಬನ ಕೈಲೇ ಹೋರಕ್ಕಾಗಲ್ಲ, ಹಾಗಾಗಿ ಗೊನೆ ಮಾತ್ರ ತಂದೆ. ಸರಿ, ಬಂದ್ ವಿಷಯ ಅಂತ ಹೇಳಿ. ನೀವಿಬ್ರು ಮನೆ ಬಿಟ್ಟು ಬಂದು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಯಾರ ಹಂಗನಲ್ಲೂ ಇರ್ದೇನೆ ಬದುಕ್ತಾರಲ್ಲ ಅಂತವ್ರ ಬಗ್ಗೆ ನನಗೆ ಯಕಾಚಿಕ್ಕಿ ಪ್ರೀತಿ ಕಣಮ್ಮ. ಇನ್ನೇನು ಹಬ್ಬ ಬರ್ತಾ ಇದೆ, ಹಬ್ಬಕ್ಕೆ ನಿನ್ಗೆ ಅದು ಏನ್ ದಿನಸಿ ಬೇಕು ಹೇಳು, ಅದು ಯಾವ ತರದ ಬಟ್ಟೆ ಬರಿಬೇಕು ಹೇಳು, ನಾನು ತಂದು ಹಾಕ್ತೀನಿ. ಅಣ್ಣಯ್ಯ, ನೆಮ್ಮದಿಯಿಂದ ಇರೋಕೆ ಇಲ್ಲಿಗೆ ಬಂದ್ರೆ ಇಲ್ಲೂ ನೀನ್ ಬಿಡ್ತಾ ಇಲ್ವಲ್ಲ, ಸುಮ್ನೆ ಇಲ್ಲಿಂದ ಹೋಗೋ. ಏನಮ್ಮ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನೀನು ಬೇರೆ ಮನೆ ಮಾಡಿದ ತಕ್ಷಣ ರಕ್ತ ಸಂಬಂಧ ಅನ್ನೋದು ಹಾಗೆ ಮುರಿದೋಗ್ಬಿಡುತ್ತೇನು? ಒಂದನ್ನ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡು ದೇವರು ಕೊಟ್ಟ ತಂಗಿ. ಈ ತಂಗಿ ಅನ್ನೋಳು ಅವಳು ಯಾವ ದೇಶದಲ್ಲಾದ್ರೂ ಇರ್ಲಿ, ಅದು ಯಾವ ದೇಶದ ನೀರು ಬೇಕಾದ್ರೂ ಕುಡಿಲಿ, ಆದ್ರೆ ಈ ರಕ್ತ ಸಂಬಂಧ ಅನ್ನೋದಿರುತ್ತಲ್ಲ ಅದು ಮಾತ್ರ ಯಾವಾಗ್ಲೂ ಹಾಗೆ ಇರುತ್ತೆ ಕಣಮ್ಮ. ಸಮಯ ಪಿಟೀಲ್ ಕೂದಿದ್ ಸಾಕಂಡ್ ಹೋಗ್ರೆ. ನೀವು ಸ್ವಲ್ಪ ತೆಪ್ಪಗೆ ನಿಂತ್ಕೊಳ್ಳಿ ಮಹಾಸ್ವಾಮಿ. ನಾನೀಗ ಬಂದಿರೋದು ನಮ್ಮ ದೇವರ ಕೊಟ್ಟ ತಂಗಿ ಜೊತೆ ಮಾತಾಡೋದಕ್ಕೆ. ಈಗ ಇವಳು ನಿಮ್ಮ ದೇವರು ಕೊಟ್ಟ ತಂಗಿ ಅಲ್ಲ, ನನ್ನ ಹೆಂಡತಿ. ಯಾವುದೇ ಕಾರಣಕ್ಕೂ ನನ್ನ ಪರ್ಮಿಷನ್ ಇಲ್ಲದೆ ನೀವು ಇವಳು ಹತ್ರ ಮಾತಾಡೋ ಹಾಗಿಲ್ಲ. ದೇವರು ಕೊಟ್ಟ ತಂಗಿ, ಆ ನಿನ್ನ ಯಜಮಾನಪ್ಪನಿಗೆ
ಸ್ವಲ್ಪ ಬುದ್ಧಿ ಹೇಳಮ್ಮ. ಅಣ್ಣಯ್ಯ, ನನಗೆ ನನ್ ಗಂಡನೇ ದೇವ್ರು. ನೀನ್ ಇಲ್ಲಿಗೆ ಬರೋದಕ್ ಮುಂಚೆ ಇವ್ರ ಪರ್ಮಿಷನ್ ತಗೋಬೇಕಿತ್ತು. ಅಂದ್ರೇನಮ್ಮ? ನಾನು ಹೇಳ್ದೆ ಕೇಳ್ದೆ ಇಲ್ಲಿಗೆ ಬಂದಿದ್ದು ದೊಡ್ಡ ತಪ್ಪೆ. ಮತ್ತಿನ್ನೇನಣ್ಣಯ್ಯ, ಆಸ್ತಿ ವಸೂಲಿ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ವಿ. ಅಷ್ಟ್ರಲ್ಲಿ ನೀನ್ ಬಂದು ಡಿಸ್ಟರ್ಬ್ ಮಾಡದಾ? ಹೇಳ್ದೆ ಕೇಳ್ದೆ ಬರ್ಬಾರ್ದು ಅನ್ನೋ ಮ್ಯಾನರ್ಸ್ ಇಲ್ಲ ನಿಮ್ಗೆ? ನೋಡಿ, ಗೌರವದಿಂದ ಭಾವ ಅಂತ ಹೇಳ್ತಾ ಇದ್ದೀನಿ. ಮಗನೇ ಅನ್ನೋದಕ್ಕಿಂತ ಮುಂಚೆ ನೀವಾಗ ನೀವು ಹೋದ್ರೆ ಮರ್ಯಾದೆ ಇರುತ್ತೆ. ಗೊನೆನ ಎಲ್ಲಮ್ಮ ಇಳಿಸ್ಲಿ. ಭುಜದ ಮೇಲೆ ಇದೆ ತಾನೆ, ತಗೊಂಡ್ ಹಾಗೆ ಹೋಗ್ತಾ ಇರೋ. ಅದಕ್ಕೆ ಕೋಪದಲ್ಲಿ ಅಣ್ಣಂಗೆ ತುಂಬಾ ಹಾರ್ಷಾಗಿ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಪಲ್ಲು ಇನ್ನೂ ಹಾರ್ಷಾಗಿ ಮಾತಾಡ್ಬೇಕಾಗಿತ್ತು. ನಿಮ್ಮಣ್ಣ ನಮ್ಮನ್ನೆಲ್ಲ ದಂಡು ಪಿಂಡಿಗಳು ಲೀಸ್ಟ್ ಮಾಡಿ ಅವಮಾನ ಮಾಡಿಲ್ವಾ? ಅದಕ್ಕೆ ಇನ್ಮೇಲಿಂದ ನಾನು ನೀವು ಹೇಳ್ದಂಗೆ ಕೇಳೋದು. ಆದ್ರೆ ಆ ಪದ್ದು ಒಬ್ಬ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಅವನಿಗೂ ಬುದ್ಧಿ ಹೇಳಿ ಈ ಹಬಿಗೆ ಚೆನ್ನಾಗಿ ಲೆಸನ್ ಟೀಚ್ ಮಾಡ್ಬೇಕು. ಅಯ್ಯೋ, ಅದಕ್ಕೆ ಪದ್ರಿಗೊಬ್ಬಂಗ್ ಅಡ್ಗೆ ಮಾಡೋದು ನನ್ ಕಷ್ಟನಾ? ಅವನು ಇಲ್ಲೇ ತರಿಸ್ಬಿಡಿ. ನೋ 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 ನೋ, ನನ್ ಸಪೋರ್ಟ್ಗೆ ಅಂತ ಪದ್ದು ಅಲ್ಲೇ ಇರ್ಬೇಕಾಗತ್ತೆ. ಅವನು ಬಂದ್ಬಿಟ್ರೆ ಆ ಚಂಪದ್ದು ಆಡಿದ್ದ ಆಟ ಆಗೋಗುತ್ತೆ. ಒಕ್ಕಳಲ್ಲಿ ಒಂದು ಕಮಲ ಸಿಕ್ಕಿಸ್ಬಿಟ್ರೆ ಅನಂತ ಪದ್ಮನಾಭ. ಮುಚ್ಚೋ ಬಾಯಿ. 3 ಹೊತ್ತು ಚೆನ್ನಾಗಿ ಗದಕೋದು, ಟೈಮ್ ಸಿಕ್ಕ ನಿದ್ದೆ ಮಾಡೋದು, ಇದನ್ನೇ ಕಾಯ್ಕ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ. ಅವ್ರ ಜೊತೆ ನೀನು ಮನೆ ಬಿಟ್ಟು ಹೋಗೋದಕ್ಕೆ ನಿನ್ಗೆ ಏನೋ ಬಂದಿತ್ತು ನೋಡ್ರಾಗ. ಲೇ ಪಾಂಡ್ರಂಗ, ನಿನ್ ಮೇಲೆ ಪಲ್ಲು ಕೇಸ್ ಆಗಿದ್ದಾಳೆ. ಇವತ್ತಲ್ಲ ನಾಳೆ ಈ ಮನೆ ಪಲ್ಲು ಹೆಸರಿಗಾಗುತ್ತೆ. ಆಗ ಮನೆ ಬಿಟ್ಟು ಹೋಗ್ಬೇಕಾಗಿರೋದು ನಾನಲ್ಲ, ನೀನು. ಪದ್ದು ಮತ್ತಿನೇನ್ರಿ ಜಾಜವ್ರೆ, ನೆಟ್ಟಿಗೆ ನಿದ್ದೆ ಮಾಡೋದಕ್ಕೂ ಬಿಡಲ್ಲ ಅಂತಾನೆ. ಪದ್ದು ಈ ಹಬಿ ಹತ್ರ ಏನ ಮಾತು? ಎದ್ದು ಬಾರ. ಏನು ಯಜಮಾನ್ರೆ, ಎಲ್ರು ನಿಮ್ ವಿರುದ್ಧ ಆಗ್ತಾ ಇದಾರೆ. ಯಾಕೆ ಹೀಗೆ ಮಾಡ್ಕೋತಿದ್ದೀರಾ? ಮಾಡ್ತೀನಿ, ಎಲ್ಲದನ್ನು ಸರಿ ಮಾಡ್ತೀನಿ. ಯಾರ್ಯಾರು ಮನೆ ಬಿಟ್ಟು ಹೋಗಿದಾರೋ ಅವ್ರಾಗ ಅವ್ರು ಮತ್ತೆ ಮನೆಗೆ ಬಂದ್ಬಿಡ್ಬೇಕು. ಆಗ ಮಾಡ್ಲಿಲ್ಲ ಅಂದ್ರೆ ಇವನು ಕಾಟ ಕಡೆ ತುಂಡನೇ ಅಲ್ಲ. మీరు ఎవరండి? ಮೈಸೂರು ಬಿಟ್ಟಲ್ ಮೂರ್ತಿ ಹೆಂಗೆ ನೀರಿ ಅವರಂడి. రెడ్డి, అందరిలో నన్న ఆంధ్ర రెడ్డి గారు ಅಂತ కరీతాను. నీకు చిన్న పని ఇస్తాను, చేసావంటే బాగా బాగా డబ్బులు ఇస్తాను. ಬನ್ನಿ ಅಂದ್ರೆ ಏನಪ್ಪಾ? ಒಂದ್ರ ಕೆಲಸ ಅಂತ ಕೊಡ್ಸಿ ಸರ್, ಮಾಡ್ತೀನಿ. ಇಂಟರ್ವ್ಯೂಗೆ ಅಂತ ಹೊಲ್ದು ನಂದೊಂದ್ ಜೊತೆ ಶೂಸ್ ಸೌದೋದ್ರು ಕೆಲಸ ಮಾತ್ರ ಸಿಗ್ಲಿಲ್ಲ. ಕೊಡ್ಸಿ ಸರ್, ಕಣ್ಣು ಕೊತ್ಕೊಂಡು ಮಾಡ್ತೀನಿ. నీ ముఖం చూసుందే నాకు తెలుస్తుంది నేను మంచి పిల్ల కాయేది. ಅದಕ್ಕೆ ఒక పని ఇస్తాను. ಏನ್ ಬನ್ನಿ ಸರ್? చెప్తాను. డ్రైవర్ రహీం రప్ప ಬಲ್ಲ ಸರ್. ಇವನು ಮಂಚಿ ಪಿಲ್ಲಕಾಯಿ. ಇವನಿಗೆ ನಾವು ಏನಾದರೂ ಸಹಾಯ ಮಾಡಬೇಕು. ಒಂದು ಕೆಲಸ ಮಾಡಂడి, ಇವನು ಹಿಂದೆ ಪೋ, ಅವನು ಏನು ಕೆಲಸ ಮಾಡ್ಬೇಕಂತ ಹೇಳ್ತಾನೆ. ಏನ್ ಮಾಡ್ಬೇಕು ಸರ್? ಲಾರಿಲಿ ಲೋಡು ಮಣ್ಣು ವస్తుంది, ನೀನು ಅದನ್ನು ಮಾರ್ಕೊಂಡ್ಬರ್ಬೇಕು. 1 ಲೋಡ್ಗೆ 2 ಲಕ್ಷ ಸಿಗ್ತುಂದೆ. ಅದರಲ್ಲಿ ನಿಂಗೆ 25% ಕಮಿಷನ್. ಮಣ್ಣು ಮಾರಿದ್ರೆ ಅಷ್ಟೊಂದು ದುಡ್ಡು ಸಿಗುತ್ತಾ? ಅದು ಸಾಮಾನ್ಯ ಮಣ್ಣು ಕಾದರ వెదవా, ಗಣಿ ಮಣ್ಣು. మీరు ಒಂದು ಕೆಲಸ చేయండి, ಒಂದು ಚಿಕ್ಕ ಬ್ಯಾಗ್ಲು ಮಣ್ಣನ್ನು ತುಂಬ್ಕೊಂಡ್ಬಿಟ್ಟು ಹೆಗಲ ಮೇಲೆ ಇಟ್ಕೊಂಡು గణి మಣ್ಣు ಅಂತ మార్ಕೊಂಡು పో. ఎవరన్నా వస్తుంది తీసుకొని పోతుంది. ಈಗೇಮಿ ಈ ಪನಿ చేస్తావా లేదా? చేస్తా. ನೀವೇ ಒಂದು ಕೆಲಸ ಕೊಡ್ತಿರ್ಬೇಕಾದ್ರೆ ನಾ ಮಾಡಲ್ಲ ಅಂತೀನ. రైమా ಬಲ್ಲ ಸರ್. తీసుకొని పోయి బాకి మಣ್ಣి అప్ప అంటే ಅವನಿಂದ ಓಪ, ಅವನು ನಿಂಗೆ ಮಣ್ಣು ಕೊಡ್ತಾನೆ, ಮಾರಪ್ಪ. నీకు చూస్తే నా ತಂಗಿನೇ ನೋಡ್ದಂಗ ಆತಮ್ಮ. ನಿನ್ ತಂಗಿ ಎಲ್ಲಿದ್ದಾರೆ? ಇಕ್ಕಡೆ ಇಲ್ಲ, ಇಲ್ಲಿ ಯಾರು ಇಲ್ವಲ್ಲ. పోతే నీకే తెలుస్తుంది. ಯಾರಲ್ಲಿ ಗಣಿ ಮಣ್ಣು 2 ಲಕ್ಷ ಓನ್ಲಿ 2 ಲಕ್ಷ. ಗಣಿ ಮಣ್ಣು 2 ಲಕ್ಷ. ಹೇಳ್ಸ ಬರ ಇಲ್ಲಿ, ಹೇಳ್ಸ ಅಲ್ಲಿ. ಏನಾದ ಸರ್, ಗಣಿ ಮಣ್ಣು ಸರ್. ಗಣಿ ಮಣ್ಣು? ಗಣಿ ಮಣ್ಣು ಅನ್ನೋ ಹೆಸರಲ್ಲಿ ಎಷ್ಟೋ ಜನ ಸಾದಾ ಮಣ್ಣು ಮಾರ್ತಾ ಇದಾರೆ. ಇದು ಹಾಗೇನಾ? ಇದೇನ್ ಸಾಬ್ ಹಿಂಗೆ ಹೇಳ್ತಾ ಇದ್ರಿ? ಇವ್ರು ದೊಡ್ಡ ಗಣಿ ಬಿಸ್ನೆಸ್ ಮ್ಯಾನ್. ಹೌದು ಸರ್, ಇದು 100% ಪ್ಯೂರ್ ಗಣಿ ಮಣ್ಣೆ. ಇದು ಬರೀ ಸ್ಯಾಂಪಲ್. ಲೋಡ್ ಗಟ್ಲೆ ಬೇಕು ಅಂತಂದ್ರೆ ಒಂದು ಗುಪ್ತವಾದ ಜಾಗದಲ್ಲಿ ಲಾರಿನಲ್ಲಿ ಲೋಡ್ ಮಾಡಿ ಇಟ್ಟಿದೀವಿ. 2 ಲಕ್ಷ ರೂಪಾಯಿ ಕೊಟ್ರೆ ಸಾಕು, 1 ಲೋಡ್ ತಂದು ಹಾಕ್ಬಿಡ್ತೀವಿ. ಅಲ್ವೋ, ಗಣಿ ಮಣ್ಣು ಸಾಗಣೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಿಮ್ಮನ್ನ ಯಾರು ಚೆಕ್ ಪೋಸ್ಟ್ ನವ್ರು ಹಿಡಿಲಿಲ್ವಾ? ಸಾಬ್, ಇವ್ರು ಎಲ್ಲಾ ಕಡೆ ದುಡ್ಡು ಕೊಟ್ಕೊಂಡೇ ಬಂದಿದ್ದಾರೆ. ಆದ್ರೂ ಕೆಲವು ಕಡೆ ನಮ್ಗೆ ದುಡ್ಡು ಬೇಡ, ಗಣಿ ಮಣ್ಣೆ ಬೇಕು ಅಂದ್ರು. ಒಂದಿಡಿ ಮಣ್ಣನ್ನೇ ಕೊಟ್ಬಿಟ್ಟು ತಗೊಂಡ್ಬಂದಿದೀವಿ. ಓಹೋ, ಸರಿ ತೋರ್ಸಪ್ಪ. ನೋಡಿ ಸಾರ್, ಬಳ್ಳಾರಿ ವಾಸನೆ ಹೆಂಗೆ ಗಮ್ ಅಂತ ಬರ್ತಾ ಇದೆ. ಅಲ್ವೋ, ಗಣಿ ಸಾಗಣೆ ಮಾಡಬಾರ್ದು ಅಂತ ಹೇಳಿ ಕೋರ್ಟಿಂದ ಆರ್ಡರ್ ಆಗಿದೆ.
ಅಂತದ್ರಲ್ಲಿ ಸರ್ಕಾರಕ್ಕೆ ಮಣ್ಣೆರ್ಚಿ ನೀವು ಬಿಸ್ನೆಸ್ ಮಾಡ್ತಾ ಇದ್ರಲ್ಲ ನಿನ್ನ ಬಿಡ್ಬೇಕ ನಿಂತ್ಕೊಳ್ಳ ಅಲ್ಲೇ ನಿಂತ್ಕೊಳ್ಳ ನಡಿಯ ಮನೆಗೆ. ಯಾಕೆ ಸರ್? ಯಾಕ ಎಲ್ಲರ ಸಮ್ಮುಖದಲ್ಲಿ ನಿನ್ನನ್ನು ಅರೆಸ್ಟ್ ಮಾಡಕ್ಕೆ. ಏಯ್, ನಡ್ಯ. ಇನ್ಸ್ಪೆಕ್ಟರ್, ವಾಟ್ ಇಸ್ ದಿಸ್? ಯಾರ್ರಿ ಇವನು? ಇವನು ನಮ್ಮನೆ ಹುಡುಗ ವಿಟ್ಲ ಅಂತ. ನೋಡಿ ಗಣಿ ಮಣ್ಣು ಮಾರ್ತಿದ್ದ. ವಿಟ್ಲ ರಿಯಲಿ? ಹೌದು ಜಾಜತ್ಗೆ, ಆಂಧ್ರದಿಂದ ಯಾರೋ ರೆಡ್ಡಿಗಾರು ಅಂತ ಬಂದಿದ್ರು. 1 ಲಾರಿ ಲೋಡ್ ಗಣಿ ಮಣ್ಣನ್ನ ಮಾರ್ಕೊಡು, ನಾನು ನೀವು ಕಮಿಷನ್ ಕೊಡ್ತೀನಿ ಅಂದ್ರು. ಅದಕ್ಕೆ ನಾನು ಮಾಡ್ತಾ ನಿಂತಿದ್ದೆ. ಇನ್ಸ್ಪೆಕ್ಟರ್, ಮೊದ್ಲೇನು ನಮ್ಮನೇಲೇ ಇದ್ದ, ಈಗ ಬೇರೆ ಮನೆ ಮಾಡಿದಾನೆ. ಕೆಲ್ಸ ಬೇಕಲ್ಲ, ಕಮಿಷನ್ ಆಸೆಗೆ ಆ ತರ ಮಾಡ್ಬಿಟ್ಟಿದಾನೆ. ನೋಡಿ ಬಾ, ಗಣಿಗಾರಿಕೆ ಮಾಡಬಾರ್ದು ಅಂತ ಸರ್ಕಾರ ಆದೇಶ ಹೊರಡಿಸಿದೆ, ಕೋರ್ಟ್ ಆರ್ಡರ್ ಮಾಡಿದೆ. ಇಷ್ಟು ಮೇಲೆ ಇವನ್ ಗಣಿ ಮಣ್ಣು ಮಾರಿದಾನೆ, ಇವನ್ ಮೇಲೆ ಬೇಲೆ ಸಿಗದೆ ಇರುತ್ತೆ ಕೇಸ್ ಹಾಕಿ ಒಳಗೆ ಹಾಕ್ಬಿಡ್ತೀನಿ. ಇನ್ಸ್ಪೆಕ್ಟ್ರೆ, ಅವನು ನಮ್ಮ ಮನೆ ಅಳಿಯ. ಮನೆ ಅಳಿವಿನ ಪೊಲೀಸ್ನವ್ರು ಹಿಡ್ಕೊಂಡು ಹೋದ್ಲು ಅಂದ್ರೆ ನಮ್ಮ ವಂಶದ ಮಾನ ಮರ್ಯಾದೆ ಹೋಗುತ್ತೆ. ನೋಡಿಮ್ಮ, ಪೊಲೀಸರ ಹತ್ರ ಸಿಂಪತಿ ನಡೆಯೋದಿಲ್ಲ. ಇವನ್ ಏನ್ ಮಾಡಿದಾನ ಗೊತ್ತಾ? ಪಕ್ಕದ ರಾಜ್ಯದಿಂದ ಗಣಿ ಮಣ್ಣು ತಂದು ಈ ರಾಜ್ಯದಲ್ಲಿ ಅಕ್ರಮವಾಗಿ ಮಾಡ್ತಿದ್ದ. ಅದಕ್ಕೆ ಇವನನ್ನು ತಗೊಂಡೋಗಿ ಡೈರೆಕ್ಟ್ ಆಗಿ ಚುಂಚುಳುಗಡ ಜೈಲ್ಗೆ ಹಾಕ್ಬಿಡ್ತೀನಿ. ಅಲ್ಲಿ ಹೋಗಿ ಮರದ ಕೆಳಗಡೆ ನಿಂತ್ಕೊಂಡು ಸ್ನಾನ ಮಾಡು, ಅಲ್ಯೂಮಿನಿಯಂ ತಟ್ಟೆಯಲ್ಲಿ ಊಟ ಮಾಡು, ಆಗ್ಲೇ ನಿಂಗೆ ಬುದ್ಧಿ ಬರೋದು. ಏನಪ್ಪ ನೀವ್ ಮಾಡೋದ್ ಒಂದೊಂದ್ ಕೆಲ್ಸನ ಹೋಗಿ ಹೋಗಿ ಮಣ್ಣು ತಿನ್ನದ? ನಾ ಮಣ್ಣು ತಿಂತಿರ್ಲಿಲ್ಲ, ಮಣ್ಣು ಮಾರ್ತಾ ಇದ್ದೆ. ಸುಮ್ಮನಿರಪ್ಪ. ಅಣ್ಣಯ್ಯ, ನಮ್ಮ ಯಜಮಾನ್ರು ಗಣಿ ಮಣ್ಣು ಬಿಸ್ನೆಸ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ನನಗೂ ವಿಷಯ ಈಗ ತಾನೇ ಗೊತ್ತಾಯ್ತಮ್ಮ. ಇನ್ನೇನ್ ಜೈಲಿಗೆ ಹಾಕೊಂಡು ಹೋಗ್ತಾ ಇದ್ದಾರೆ. ಪಾಪ ಅವ್ರು ಮತ್ತೆ ವಾಪಸ್ ಬರ್ತಾನೋ ಇಲ್ವಾ? ಕಡೆಯದಾಗ ಒಂದ್ಸಲ ಮುಖ ನೋಡ್ಕೊಂಡ್ಬಿಡಮ್ಮ. ಅಣ್ಣಯ್ಯ, ನೀನೇ ಹೀಗೆ ಹೇಳಿದ್ರೆ ಹೇಗೆ? ನಮ್ಮ ಯಜಮಾನ್ರನ್ನ ಹೇಗಾದ್ರೂ ಕಾಪಾಡು. ಹೇಗಮ್ಮ ಕಾಪಾಡ್ಲಿ? ನಾನು ನಿನ್ನನ್ನು ನೋಡ್ಬೇಕು ಅಂತ ನಿಮ್ಮ ಮನೆಗೆ ಬಂದಾಗ ನೀನೇ ನಿನ್ನ ಬಾಯಿಂದ ಗೆಟ್ ಔಟ್ ಅಣ್ಣಯ್ಯ ಅಂದ್ಬಿಟ್ಟೆ. ಏನೋ ಕೆಟ್ಟಗಳಿಗೆ ಅನ್ಬಾರ್ದಿದ್ ಅಂದ್ಬಿಟ್ಟೆ ಅಣ್ಣಯ್ಯ, ಕ್ಷಮಿಸ್ಬಿಡು. ಏನೋ ಕೆಟ್ಟಗಳಿಗೆ ಪಾಪ ಅವರು ಎಳ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದಾರೆ, ಎಳ್ಕೊಂಡು ಹೋಗ್ಲಿ ಬಿಡು. ಅಣ್ಣಯ್ಯ, ಇನ್ಮೇಲೆ ನಾನು ಎಲ್ಲೂ ಹೋಗಲ್ಲ, ನಿನ್ ಜೊತೆ ಈ ಮನೇಲೇ ಇರ್ತೀನಿ. ಖಂಡಿತವಾಗಿರ್ತೀಯಮ್ಮ. ನಿನ್ನಾಣೆಗೂ ಇರ್ತೀನಿ. ಏನೋ ಜಾಜಿ ಅದಕ್ಕೆ ಹೇಳಿದ್ರು ಅಂತ ನಾವು ಬೇರೆ ಮನೆ ಮಾಡಿದ್ವಿ ಅಷ್ಟೇ. ಓ, ಇದ್ರಲ್ಲಿ ಅವ್ರ ಕುಮ್ಮಕ್ಕೂ ಇದೆಯೇ? ಹಾಗಿದ್ರೆ ಹೋಗಿ ಅವ್ರನ್ನೇ ಒಂದು ಮಾತು ಕೇಳಿ ನೋಡು, ಬಿಡಿಸಿದ್ರು ಬಿಡಿಸ್ಬೋದು. ಹಾಬಿ, ನೀವೇ ಹೀಗಂದ್ರೆ ಹೇಗೆ? ನಿಮ್ಗೆ ಪೊಲೀಸ್ನವರೆಲ್ಲ ಚೆನ್ನಾಗಿ ಗೊತ್ತಿರ್ತಾರೆ. ನೀವೇ ಇವ್ರ ಹತ್ರ ಸ್ಪೀಕ್ ಮಾಡಿ ವಿಟ್ಲನ್ನ ಬಿಡಿಸ್ಬಿಡಿ ಪ್ಲೀಸ್. ರೇ ಜಾಜಿ ಜಂಬಲ್ದಿನಿ ಅವ್ರೆ, ಏನು ಆಡೋ ಮಾತಿಗೆ ಒಂದು ಅರ್ಥ ಬೇಡವೆ? ಅವನು ಕೈ ಹಾಕಿರೋದು ಅಂತಿಂತಕ್ಕಲ್ಲ, ಗೌಣಿ ಮಣ್ಣಿಗೆ. ಇದಕ್ಕೆ ಬೇರೆ ಸಿಕ್ಕಲ್ಲ ಕಣ್ರಿ. ನೀವೇ ದಿನಾಲು ಒಂದು ಅರ್ಧ ಗಂಟೆ ಬಿಡು ಮಾಡ್ಕೊಂಡು ಜೈಲಿಗೆ ಹೋಗ್ಬಿಟ್ಟು ನೋಡ್ಕೊಂಡ್ ಬನ್ನಿ. ನೋಡಿ, ಇವನ ಜೊತೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ಬೇಕು. ಸರ್, ಈ ಮನೆಯಲ್ಲಿರೋ ದಂಡಪಿಂಡಗಳ ಲಿಸ್ಟೇ ಮಾಡಿದ್ದೀನಿ ಸರ್. ಅವರೆಲ್ಲರೂ ಅದರಲ್ಲಿ ಶಾಮೀಲಾಗಿದ್ದಾರೆ ಸರ್. ಜಾಜಿ ಜಂಬಲ್ದಿನ್ನಿ, ಪದ್ಮನಾಭ ಉರುಫ್ ಪದ್ದು, ಪಲ್ಲವಿ ಉರುಫ್ ಪಲ್ಲು, ವಿಟ್ಲ. ಓಹೋ, ಈ 4 ಜನ ಶಾಮೀಲಾಗಿದ್ದಾರಾ? ಹೌದು ಸರ್, ಇವರೆಲ್ಲ ಸೇರ್ಕೊಂಡು ಏನೋ ಬಿಸ್ನೆಸ್ ಮಾಡ್ತೀನಿ ಅಂತ ಹೊರಟು ಸರ್. ಹಾಗಾಗಿ ಹೀಗಾಗಿದೆ. ಓ, ಹಾಗಿದ್ಮೇಲೆ ಈ 4 ಜನನ ಒಟ್ಟಿಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀನಿ. ಹಾಬಿ, ಯಾರೋ ತಪ್ಪು ಮಾಡೋದಕ್ಕೆ ನನ್ನನ್ನೇ ಹಿಡಿದು ಕೊಡ್ತಾ ಇದ್ದೀರಾ? ಸಾಕು, ಸುಮ್ಮನೆ ಇರ್ರಿ. ನನ್ನ ಜೊತೆಗೆ ಇದ್ದುಕೊಂಡು ಅವನ ಮನೆಗೆ ಹೋಗ್ಬಿಟ್ಟು ನನ್ನ ಮೇಲೇನೆ ಫಿಟ್ಟಿಂಗ್ ಇಟ್ರಲ್ಲ, ಅದು ಸರಿನೋ? ಸರ್, ತಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಇಷ್ಟು ದೊಡ್ಡದಾಗಿ ಎದೆ ಮೇಲೆ ಹಾಕೊಂಡಿದ್ದೀನಿ, ಗೊತ್ತಾಗೋದಿಲ್ವಾ? ಓ, ನಮಸ್ಕಾರ ಕ್ಯಾಂಪರಾಜು ಸರ್. ನನ್ನ ಹೆಸರು ಕಟ್ಕೊಂಡು ನಿಮ್ಗೆ ಏನ್ರಿ ಆಗ್ಬೇಕು? ನಾನು ಇಲ್ಲಿಗೆ ಬಂದಿರೋದು ಇವ್ರ 4 ಜನನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋದಕ್ಕೆ. ಮಾಡ್ಕೊಂಡು ಈ ಮನೆ ಬಿದ್ದಿರ್ತೀನಿ ಬಾವ. ಹೇಳ ಮೇಲೆ ಹಂಗೆ ಇನ್ಸ್ಪೆಕ್ಟರ್ ಮುಂದೆ ಕಾಲು ಹಿಡ್ಕೋತಾರ. ಅದು ಏನು ಮಾಡ್ಬೇಕಂತ ಗೊತ್ತಾಗಲ್ಲ ನೀವು ಮಾಡೋ ಕೆಲಸ. ಅದು ಕ್ಯಾಂಪರಾಜ್ ಸರ್, ಇದರಲ್ಲೇನೋ ಅಷ್ಟು ದುಡ್ದನ್ನ ಮಡಗಿಟ್ಟಿದ್ದೀನಿ. ಇದನ್ನ ಅರ್ಪಿಸ್ಕೊಂಡು ಇವ್ರನ್ನ ಬಿಟ್ಬಿಡ್ಬೇಕು. ಏನ್ ಅನ್ಕೊಂಡಿದ್ದೀರ ನನ್ನನ್ನ? ನನಗೆ ಲಂಚ ಕೊಡಕ್ ಬರ್ತೀರಾ ನೀವು? ಸರ್, ಇನ್ನು ಜನಲೋಕಪಾಲು ಪಾಸ್ ಆಗಿಲ್ಲ ಸರ್. ಅಲ್ಲಿವರೆಗೂ ನೀವು ತಗೋಬಹುದು, ಆಮೇಲೆ ಬೇಕಿದ್ರೆ ತಗೋಬಾರ್ದು. ಸರಿ, ನೀವಿಷ್ಟೊಂದು ಕೇಳ್ಕೊಳ್ತಾ ಇದ್ದೀರಲ್ಲ ಅಂತ ಒಪ್ಕೋತಾ ಇದ್ದೀನಿ. ನಾನು ಆ ಗಣಿ ಲಾರಿನ ನೋಡೇ ಇಲ್ಲ, ಇವನು ಮಣ್ಣನ್ನ ಕದ್ದೇ ಇಲ್ಲ, ನಾನು ಇವನ್ನ ನೋಡೇ ಇಲ್ಲ, ನಾನು ನಿಮ್ಮ ಮನೆಗೆ ಬಂದೇ ಇಲ್ಲ. ಇದೆಲ್ಲ ಬಿಟ್ಟು ನೀವೇನಾದ್ರು ನನ್ನ ಬಗ್ಗೆ ಯಾರಿಗಾದ್ರೂ ಏನಾದ್ರು ಹೇಳಿದ್ರೆ ಈ 4 ಜನ ದಂಡಪಿಂಡಿಗಳ ಜೊತೆಗೆ ನಿಮ್ಮನ್ನು ಅರೆಸ್ಟ್ ಮಾಡ್ಬಿಡ್ತೀನಿ.